ನೋಡಿ ಸರ್, ಇದು ಪ್ರಜಾಪ್ರಭುತ್ವ. ರಾಮನಗರ ಯಾರಪ್ಪನ ಸೊತ್ತು ಅಲ್ಲ. ಯಾರು ಬೇಕಾದ್ರೂ ನಿಂತ್ಕೋಬಹುದು. ದೇವೇಗೌಡರು ನಿಂತಿದ್ರು, ಹೆಗಡೆ ಅವ್ರು ನಿಂತಿದ್ರು, ಕುಮಾರಸ್ವಾಮಿ ಅವ್ರು ನಿಂತಿದ್ರು, ಅನಿತಾ ಕುಮಾರಸ್ವಾಮಿ ಅವ್ರು ನಿಂತಿದ್ರು, ಲಿಂಗಪ್ಪನವರು ಶಾಸಕರಾಗಿದ್ರು, ಪುಟ್ಟಸ್ವಾಮಿಗೌಡರು ಶಾಸಕರಾಗಿದ್ರು. ಸಾಕಷ್ಟು ಜನ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗೆ ಭಗವಂತ ಅವ್ರ ಹಣೆ ಮಾಡದಲ್ಲಿ ಬರೆದಿದ್ದಾನೋ ಅವರೆಲ್ಲರೂ ನಿಂತಿದ್ರು. ಒಂದೊಂದ್ಸಲ ಅವರೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ. ಕೆಲವರಿಗೆ ಜಯ ಸಿಕ್ಕಿದೆ, ಕೆಲವರಿಗೆ ಜಯ ಸಿಕ್ಕಲಿಲ್ಲ. ಅದ್ರಲ್ಲಿ ನಾನು ಒಬ್ಬ, ಆ ಜಿಲ್ಲೆಯ ಮಗ, ತಾಲೂಕಿನ ಮಗ. ನನಗೂ ಒಂದು ಅವಕಾಶ ಅಂದ್ಬಿಟ್ಟು ನಾನು ಹೋರಾಟ ಮಾಡಿದ್ದೀನಿ. ಆ ದೇವ್ರು ಒಪ್ಕೊಂಡಿದ್ದೀನಿ, ನನಗೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು. ನಾನು ಕುಮಾರಸ್ವಾಮಿ ಅವ್ರು ಬರಬೇಡ ಅಂತ ಹೇಳೋಕ್ಕಾಗ್ತದ, ಅಥವಾ ಇನ್ನೊಬ್ಬರು ನಾನು ಬರಬೇಡ ಅಂತ ಹೇಳೋಕ್ಕಾಗ್ತದ? ಪ್ರಜಾಪ್ರಭುತ್ವ ಅವ್ರಿಗೇನು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದು. ಅವ್ರಿಗೇನು ಯಾವುದೋ ಒಂದೇ ಒಂದು ನಿರ್ದಿಷ್ಟವಾದಂಥ ಒಂದು ಜಾಗ ಅಂತ ಏನೂ ಇಲ್ಲ ಅವ್ರಿಗೆ. ಅವರು ಕೆಲವು ಜಾಗದಲ್ಲಿ ತುಮಕೂರು ನಿಂತ್ಕೊಳ್ತಾರೆ, ಕೆಲವು ಜಾಗದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ, ರಾಮನಗರಕ್ಕೆ ಬರ್ತಾರೆ, ಮಂಡ್ಯಕ್ಕೆ ಬರ್ತಾರೆ, ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದು ಅವರು. ನಾವೆಲ್ಲ ರೈತರ ಮಕ್ಕಳು, ಬಡವರ ಮಕ್ಕಳು. ನಾವು ನಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ. ನಾವೆಲ್ಲರೂ ಕೂಡ ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ ಶಿಸ್ತುಬದ್ಧವಾಗಿ ಬಂದಿದ್ದೀವಿ. ಆ ಪ್ರಕಾರ ನಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ನಡ್ಕೋತಾ ಇದ್ದೀವಿ. ನಮ್ಗೇನು ಶಿಸ್ತಿಲ್ಲ ಅಂತ ಇಲ್ಲ. ಶಿಸ್ತಿಲ್ದರು ಅಲ್ಲಿ ಇಲ್ಲಿ ಅವ್ರಿಗೆ ಬೇಕಾದಾಗ, ಅನುಕೂಲ ಬಂದಾಗ, ಹಗಲೊತ್ತಲ್ಲೇ ಬಣ್ಣ ಹಾಕೊಂಡ್ಬೇಕಾದ್ರೆ ಹೆಂಗ್ ಬೇಕಾದ್ರೂ ಡ್ರಾಮಾ ಮಾಡ್ತಾರೆ. ನಾವು ಅದನ್ನ ಕಲ್ತಿಲ್ಲ ಸ್ವಾಮಿ. ಅದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ, ಶಿಸ್ತುಬದ್ಧಂಥ ಪಕ್ಷ, ಇತಿಹಾಸ ಉಳ್ಳಂಥ ಪಕ್ಷ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇದು ಎಲ್ಲ ವರ್ಗದ ಜನರ ಪಕ್ಷ. ಇದು ನಾವು ಪಕ್ಷದಲ್ಲಿ ಬೆಳೆದಿದ್ದೀವಿ. ಆ ಒಂದು ಸಿದ್ಧಾಂತ, ಸಂಸ್ಕೃತಿಯಲ್ಲಿ ಬೆಳೆದಂಥ ಜನ ನಾವು ಮಾಡ್ತಾ ಇದ್ದೀವಿ. ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಸರ್. ಯಾರು ಸೇವೆ ಮಾಡೋ ಮನೋಭಾವ ಇಟ್ಕೊಂಡು ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಸಿಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಭಗವಂತ ನನಗೆ ಸ್ಥಾನ ಕೊಡ್ತಾ ಇರಲಿಲ್ಲ. ನನಗೂ ರಾಜಕಾರಣದ ಒಂದು ಕುಟುಂಬದ ಇದರಲ್ಲಿ ಹಿನ್ನೆಲೆ, ದೇವೇಗೌಡ ಕುಟುಂಬಕ್ಕೂ ಅಧಿಗಜಾಂತರ ಇದೆ. ನಾನೊಬ್ಬ ಸಾಧಾರಣ ಮನುಷ್ಯ. ಎಲ್ಲರೂ ಕೂಡ ಪ್ರಧಾನಮಂತ್ರಿ ಆದವರು, ಮುಖ್ಯಮಂತ್ರಿಗಳಾದಂಥವರು. ಆ ರೀತಿ ಅವರೆಲ್ಲ ಲೆಕ್ಕ ಹಾಕೊಂಡ್ರೆ ನನಗೆ ಸೇವೆನೇ ಸಿಗೋಕ್ಕೆ ಅವಕಾಶನೇ ಇಲ್ಲ ನನಗೆ. ಸೊ ಆ ರೀತಿ ಎಲ್ಲ ಏನೂ ಇಲ್ಲ ಸರ್. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಸೇವೆ ಮಾಡೋ ಮನೋಭಾವ ಇದೆ, ಅವ್ರಿಗೊಂದು ಅವಕಾಶ ಇದೆ ಅಂತ ನಾನೇ ಉದಾಹರಣೆ. ನನ್ನ ಶಾಸಕ ಸ್ಥಾನನೇ ಒಂದು ಉದಾಹರಣೆ ಅಂತ ನಾನು ಅನ್ಕೊಂಡಿದ್ದೀನಿ.